ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಗೀತಾ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈಗ ಆಲ್ರೆಡಿ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಾಗೆ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಸಹಾಯಕರ ನೇಮಕಾತಿ ನಡೀತಾ ಇದೆ ಅಲ್ವಾ, ಅದು ಎಲ್ಲರಿಗೂ ಕೂಡ ತಿಳಿದಿದೆ. ಹಾಗಾಗಿ ತುಂಬ ಜಿಲ್ಲೆಗಳಲ್ಲಿ ಇನ್ನೂ ಹೊಸದಾಗಿ ನೇಮಕಾತಿಗೆ ಅವಕಾಶ ನೀಡಿಲ್ಲ. ಇವಾಗ ಹೊಸದಾಗಿ ಇನ್ನೂ 3 ಜಿಲ್ಲೆಗಳಿಗೆ ಅವಕಾಶವನ್ನು ನೀಡಿದ್ದಾರೆ. ಅದು ಯಾವ್ಯಾವ ಜಿಲ್ಲೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಹಿಂದಿನ ವಿಡಿಯೋದಲ್ಲಿ ನಾನು 14 ಜಿಲ್ಲೆಗಳಲ್ಲಿ ನೇಮಕಾತಿ ನಡೀತಿರೋ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ 5 ಜಿಲ್ಲೆಗಳಿಗೆ ನೇಮಕಾತಿ ಮುಗಿದಿದೆ. ಅದು ಯಾವ್ಯಾವ ಜಿಲ್ಲೆಯಲ್ಲಿ ಮುಗಿದಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ನೀವು ವಿಡಿಯೋನ ಬಿಗಿನಿಂಗ್ ಇಂದ ಎಂಡ್ ವರೆಗೂ ವಾಚ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ನೀವು ನಾ ಹೇಳುವಂತ ಒಂದು ಇನ್ಫಾರ್ಮೇಶನ್ ಸರಿಯಾಗಿ ತಿಳಿಬಹುದು. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಾ, ದಯವಿಟ್ಟು ಆಲ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಸ್ನೇಹಿತರೆ, ನೀವು ಹೇಗೆ ಮನೇಲೆ ನಿಮ್ಮ ಮೊಬೈಲಲ್ಲಿ ಸುಲಭವಾಗಿ ಈ ಅಂಗನವಾಡಿ ಅರ್ಜಿಗೆ ಅಂಗನವಾಡಿ ಕಾರ್ಯಕರ್ತರ ಇರಬಹುದು ಅಥವಾ ಸಹಾಯಕರು ಇರಬಹುದು ಅರ್ಜಿನ ನೀವು ಹೇಗೆ ಅಪ್ಲೈ ಮಾಡಬೇಕು ಎಂಬುದನ್ನು ನಾನು ಈ ಹಿಂದೆನೇ ವಿಡಿಯೋ ಮಾಡಿ ತಿಳಿಸಿದ್ದೆ. ನೀವು ಆ ಒಂದು ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಆ ಒಂದು ವಿಡಿಯೋನ ನೋಡಿ ನೀವು ಸುಲಭವಾಗಿ ಈ ಒಂದು ಅರ್ಜಿಗೆ ಅಪ್ಲೈ ಮಾಡಬಹುದು. ಹಾಗೆ ಇದಕ್ಕೆ ಯಾವುದೇ ರೀತಿ ಫೀಸ್ ಕೂಡ ಇರೋದಿಲ್ಲ. ಹಾಗಾಗಿ ನೀವು ಯಾರ್ಯಾರು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅವರು ಸುಲಭವಾಗಿ ಮಾಡಬಹುದು. ಮತ್ತೆ ನಾನು ಇವಾಗ ಈ ಒಂದು ವಿಡಿಯೋದಲ್ಲಿ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನೆಲ್ಲ ಡೀಟೇಲ್ಸ್ ಆಗಿ ತಿಳಿಸ್ಕೊಡಲ್ಲ. ಜಸ್ಟ್ ಯಾವ್ಯಾವ ಜಿಲ್ಲೆಗಳಲ್ಲಿ ಓಪನ್ ಇದೆ ಹಾಗೆ ಪ್ರೆಸೆಂಟ್ ಆಗಿ ಯಾವ್ಯಾವ ಜಿಲ್ಲೆಯಲ್ಲಿ ನಡೀತಾ ಇದೆ ಎಂಬುದ್ರ ಬಗ್ಗೆ ಮಾತ್ರ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಡೈಲಿ ವ್ಯೂವರ್ಸ್ಗೆ ಹೇಳಿದ್ದೇನೆ ಹೇಳಿ ತುಂಬಾ ಬೋರ್ ಬಂದ್ಬಿಡುತ್ತೆ. ಹಾಗಾಗಿ ಸ್ನೇಹಿತರೆ, ನಾನು ಹಿಂದಿನ ವಿಡಿಯೋದಲ್ಲಿ 14 ಜಿಲ್ಲೆಗಳಲ್ಲಿ ಪ್ರೆಸೆಂಟ್ ಆಗಿ ನಡೀತಿರೋ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ 5 ಜಿಲ್ಲೆಗಳಲ್ಲಿ ಮುಕ್ತಾಯವಾಗಿದೆ. ಅದು ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ ನೋಡಿ, ಬೆಳಗಾವಿ ಜಿಲ್ಲೆ, ಹಾಗೆ ಉತ್ತರ ಕನ್ನಡ, ಮತ್ತೆ ಕಲಬುರಗಿ, ಹಾಗೆ ಶಿವಮೊಗ್ಗ ಮತ್ತೆ ಚಿತ್ರದುರ್ಗ. ಇವು 5 ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಏನು ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಅಥವಾ ಅಂಗನವಾಡಿ ಸಹಾಯಕರ ಅರ್ಜಿಗೆ ನೀವು ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಆ ಒಂದು ಜಿಲ್ಲೆಗಳಲ್ಲಿ ಮುಕ್ತಾಯವಾಗಿದೆ. ಹಾಗೆ ಧಾರವಾಡ ಜಿಲ್ಲೆಗಳಲ್ಲಿ ಹುಬ್ಬಳ್ಳಿ, ಧಾರವಾಡ ಅರ್ಬನ್ ಅಲ್ಲಿ ಮಾತ್ರ ಓಪನ್ ಇದೆ. ಇನ್ನು ಬಳ್ಳಾರಿ, ಮಂಡ್ಯ ಮತ್ತು ಉಡುಪಿ, ಹಾಗೆ ಗದಗ, ಹಾಸನ, ವಿಜಯನಗರ ಮತ್ತು ಯಾದಗಿರಿ, ಹಾಗೆ ದಾವಣಗೆರೆ ಇವೆಲ್ಲ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಓಪನ್ ಇದೆ. ನೀವು ಯಾರಾದರೂ ಆ ಒಂದು ಜಿಲ್ಲೆಯವರಾಗಿದ್ದರೆ ನೀವು ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿ ಈ ಒಂದು ಹುದ್ದೆಗಳಿಗೆ ಅರ್ಜಿಗೆ ಅಪ್ಲೈ ಮಾಡಬಹುದು. ಓಕೆನಾ. ಇವಾಗ ಹೊಸದಾಗಿ ಯಾವ್ಯಾವ ಜಿಲ್ಲೆಗಳಲ್ಲಿ ಓಪನ್ ಆಗಿದೆ ಅಂತ ನೋಡೋದಾದ್ರೆ ರೀಸೆಂಟ್ಲಿ ರಾಮನಗರ ಜಿಲ್ಲೆಯವರಾಗಿದ್ರೆ ನೀವು ತುಂಬಾ ದಿನದಿಂದ ಕಾಯ್ತಾ ಇದ್ರೆ ಆ ಒಂದು ಜಿಲ್ಲೆಯವರಾಗಿದ್ರೆ ನೋಡಿ ಅವರಿಗೆ ಓಪನ್ ಇದೆ. ಹಾಗೆ ರಾಯಚೂರು ಮತ್ತೆ ದಕ್ಷಿಣ ಕನ್ನಡ, ರಾಯಚೂರು ಜಿಲ್ಲೆಯವರು ಮತ್ತೆ ದಕ್ಷಿಣ ಕನ್ನಡದವರು ಆಗಿದ್ರೆ ನೀವು ಕೂಡ ಈ ಒಂದು ಅರ್ಜಿಗೆ ಅಪ್ಲೈ ಮಾಡಬೇಕು ಅಂತ ಕಾಯ್ತಾ ಇದ್ರೆ ಅವರಿಗೂ ಕೂಡ ಇವಾಗ ಓಪನ್ ಆಗಿದೆ. ನೀವು ಕೂಡ ಈ ಒಂದು ಅರ್ಜಿಗೆ ಅಪ್ಲೈ ಮಾಡಿ. ಓಕೆ ಸ್ನೇಹಿತರೆ, ಇವಾಗ ಯಾವ್ಯಾವ ಜಿಲ್ಲೆಯಲ್ಲಿ ಪ್ರೆಸೆಂಟ್ ಆಗಿ ನಡೀತಾ ಇದೆ ಹಾಗೆ ಹೊಸದಾಗಿ ಯಾವ ಜಿಲ್ಲೆಯಲ್ಲಿ ಓಪನ್ ಆಗಿದೆ ಅಂತ ನಿಮ್ಗೆ ತಿಳಿಯಿತು ಅಲ್ವಾ. ಹಾಗಿದ್ರೆ ಇವಾಗ ನೋಡಿ, ನಾನು 17 ಜಿಲ್ಲೆಯ ಬಗ್ಗೆ ನಾನು ನಿಮ್ಗೆ ಓಪನ್ ಆಗಿರೋದ್ರ ಬಗ್ಗೆ ತಿಳಿಸ್ಕೊಟ್ಟೆ. ಇನ್ನು 14 ಜಿಲ್ಲೆಗಳ ಬಗ್ಗೆ ಇನ್ನು ಅವರಿಗೆ ಆಹ್ವಾನ ನೀಡಲಿಲ್ಲ, ಅರ್ಜಿಗೆ ಅಪ್ಲೈ ಮಾಡೋಕೆ ಅವಕಾಶ ಇಲ್ಲ. ಆ ಒಂದು ಜಿಲ್ಲೆಯವರಾಗಿದ್ರೆ ನೀವು ಕೂಡ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕರ ಹುದ್ದೆಗೆ ಅಪ್ಲೈ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಆ ಒಂದು ಜಿಲ್ಲೆಯವರಾಗಿದ್ರೆ ಖಂಡಿತವಾಗಿಯೂ ನಾನು ಓಪನ್ ಆದ ತಕ್ಷಣ ತಿಳಿಸ್ಕೊಡ್ತೀನಿ. ನೀವು ಸ್ವಲ್ಪ ವೇಟ್ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಇಂದ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ರಿಗೂ ಕೂಡ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ.